ಎಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ವಿಜಯೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಇಂಥ ಗೊಡ್ಡು ಬೆದರಿಕೆಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆನೆಲ್ಲ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ಕಸ ವಿಲೇವಾರಿ ಮಾಡೋದು ಇವರು ಸೂಕ್ತವಾದ ರೀತಿಯಲ್ಲಿ ಮಾಡಲ್ಲ. ನಮ್ಮ ಜನರ ಕಣ್ಣೊರ್ಸೋಕ್ಕೆ ಮಾತ್ರ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಕುಡಿಯೋ ನೀರು ಈಗ ಬೋರ್ ಹಾಕಿದ್ರು, ಕಸ ಹಾಕಿಲ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದ್ಬಿಟ್ಟಿದೆ. ಈ ದಿನ ಬೆಳಗ್ಗೆ ಇಲ್ಲಿ ಕಸ ಇರ್ತಾರೆ, ರೋಡ್ಗಳಲ್ಲೇ ಬೆಂಕಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ. ಆ ಹೊಗೆ ಕುಡಿದು ಕ್ಯಾನ್ಸರು. ಇವರಿಗೆ ಸಹ ನಾವು ಹೋಗಿ ಅವರಿಗೆ ಮಾತಾಡ್ತೇವೆ ಮತ್ತು ಲೋಕಲ್ ಜನರಿಗೆ ಸಹ ಮಾತಾಡಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಖಂಡಿತ ಮಾಡಲೇಬೇಕಾಗ್ತದೆ. ನಾವು ಸ್ವಲ್ಪ ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ದರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತೊಗೋಬೇಕಾದಂಥ ಪರಿಸ್ಥಿತಿ ಬಂದಿದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ತಾಯಿದೆ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ವಿಜಯೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾಯಿದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ. ಮೊದಲಿಂದ ಈಗ ನಾವು ಬೇರೆ 2 ಜಾಗನ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ. ಅಲ್ಲೆಲ್ಲ ಕೆಲವು ಇಶ್ಯೂಸ್, ಲೀಗಲ್ ಇಶ್ಯೂಸ್ ಇದೆ, ಅದೆಲ್ಲ ಸೆಟ್ರೇಟ್ ಮಾಡಿ. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಇದರಲ್ಲಿ ಆಂಧ್ರ ಮಾಫಿಯಾ ಇದೆ ಅಂತೇಳಿ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲರೂ ಟೀಕೆ ಎಲ್ಲ ಮಾಡಿದ್ದಾರೆ. ಈಗ ಸರ್ಕಾರನೇ ಒಂದು ಮಾಫಿಯಾ. ಆ ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ವಿಜಯೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ಇಂಥ ಗೊಡ್ಡು ಬೆದರಿಕೆಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆನೆಲ್ಲ ಇದನ್ನು ಹೇಗೆ ಸರಿಪಡಿಸ್ಬೇಕು ಅದ್ರ ಕಡೆ ಗಮನ ಕೊಡಲಿ. ಈ ರೀತಿ ದರ್ಪ ಇವೆಲ್ಲ ಸವಾಲುಗಳಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೆಂಗಳೂರು ನಗರದಲ್ಲಿ ಉತ್ಪಾದನೆಯಾಗುವ ಕಸವನ್ನ ಸುಮಾರು 8 ಸ್ಥಳಗಳಲ್ಲಿ ವಿಲೇವಾರಿ ಮಾಡಲಾಗ್ತಾ ಇದೆ. ಈ 8 ಸ್ಥಳಗಳಲ್ಲಿ ನಗರದ ಬೆಳ್ಳಹಳ್ಳಿ ಘನತ್ಯಾಜ್ಯ ಘಟಕ ಕೂಡ ಒಂದು. ಈ ಘಟಕದ ಸುತ್ತಮುತ್ತ ಸುಮಾರು ಬೆಳ್ಳಿಹಳ್ಳಿ, ಮಿಟ್ಟಗಾನಹಳ್ಳಿ ಸೇರಿದಂತೆ 20ಕ್ಕೂ ಅಧಿಕ ಗ್ರಾಮಗಳಿವೆ. ಈ ಘಟಕದಿಂದ ಬರುವ ವಾಸನೆಯಿಂದ ಸುತ್ತಮುತ್ತ ಸ್ಥಳೀಯರು ಹೈರಾಣಾಗ್ತಾ ಇದ್ದಾರೆ. ಹಲವು ದಿನಗಳಿಂದ ಇದೇ ರೀತಿ ಸಮಸ್ಯೆ ಇದೆ. ವಾಸನೆಗೆ ಬೇಸತ್ತು ಘಟಕಕ್ಕೆ ಬರುವ ಕಸದ ಲಾರಿಗಳನ್ನ ತಡೆ ಹಿಡಿದಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಕಸದ ಲಾರಿಗಳು ಸರತಿ ಸಾಲಿನಲ್ಲಿ ನಿಂತಿವೆ. ಘಟಕದ ಸುತ್ತಮುತ್ತ ಇರುವ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವವರೆಗೆ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಮಾಡುವುದಕ್ಕೆ ಬಿಡೋದಿಲ್ಲ ಎಂದು ಸ್ಥಳೀಯರು ಬೇಡಿಕೆ ಇಟ್ಟಿದ್ದಾರೆ.